ಹೌದು ವೀಕ್ಷಕರೇ, ಇದೇ ಜುಲೈ 17ರಂದು ಡೆವಿಲ್ ಸಿನಿಮಾ ಪ್ರೀಮಿಯರ್ ಲಗ್ಗೆ ಅದು ಜಿ5ಗೆ ಇಡ್ತಾ ಇದೆ ಅಂತಲೇ ಹೇಳ್ಬೋದು. ಜಿ5ಗೆ ಪ್ರೀಮಿಯರ್ ಲಗ್ಗೆ ಇಟ್ಟ ಮೇಲೆ ಜಿ ಕನ್ನಡ, ಕರ್ನಾಟಕದ ನಂಬರ್ 1 ಆಗಿರ್ತಕ್ಕಂಥ ಜಿ ಕನ್ನಡದಲ್ಲಿ ಡೆವಿಲ್ ಸಿನಿಮಾವನ್ನು ಅದ್ಧೂರಿಯಾಗಿ ತೆರೆಗೆ ತರೋದಕ್ಕೆ ನಿರ್ಮಾಪಕರು ತಯಾರಿ ನಡೆಸಿದ್ದಾರೆ ಮತ್ತು ಈ ಒಂದು ಸ್ವಾಮಿ ಹಕ್ಕನ್ನು ಕೂಡ ಖರೀದಿಸಿದ್ದಾರೆ ಅಂತಲೇ ಹೇಳ್ಬೋದು. ಸ್ಯಾಟಲೈಟ್ ಹಕ್ಕನ್ನು ಖರೀದಿಸಿ ಜಿ ಕನ್ನಡದಲ್ಲಿ ಈ ಸಲ ಡೆವಿಲ್ ಸಿನಿಮಾವನ್ನು ತೆರೆಗೆ ತರಬೇಕಂತೇಳಿ ಮಾಲೀಕರು ಇದು ಮಾಡಿದ್ರು ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರಿಗೂ ಕೂಡ ಖುಷಿ ಇರುತ್ತೆ. ಅವರು ಜೈಲಲ್ಲಿದ್ದರೂ ಕೂಡ ಡೆವಿಲ್ ಸಿನಿಮಾ ಜಿ ಕನ್ನಡದಲ್ಲಿ ಬರುವಂಥದ್ದು ಭಾಳ ಅಭಿಮಾನಿಗಳು ಕೂಡ ಆಸೆ ಭಾಳ ಇದು ಮಾಡಿದೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಜೈಲಲ್ಲಿದ್ದರೂ ಕೂಡ ಅವರು ಡೆವಿಲ್ ಸಿನಿಮಾಗೆ ಹಾರೈಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ದರ್ಶನ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತೇಳಿ ನೀವು ಕೂಡ ನೋಡ್ತಾ ಇರ್ಬೋದು. ಕರ್ನಾಟಕದಲ್ಲಿ ದರ್ಶನ್ಗಿರ್ತಕ್ಕಂಥ ಅಭಿಮಾನಿಗಳು ಬೇರೆ ಯಾರಿಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಡೆವಿಲ್ ಸಿನಿಮಾ ಯಾವ ರೀತಿ ಮೂಡಿ ಬರುತ್ತೆ ಅಂತೇಳಿ ನಾವು ಕೂಡ ಕಾದು ನೋಡೋಣ. ಜಿ ಕನ್ನಡದಲ್ಲಿ ಈ ಒಂದು ಸಿನಿಮಾ ಅದ್ಧೂರಿಯಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ದರ್ಶನ್ ಫ್ಯಾನ್ಸ್ ಎಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ದರ್ಶನ್ ಅಭಿಮಾನಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.